ಎಜಿ ನ್ಯೂಸ್ಗೆ ಸ್ವಾಗತ. ಆತನಿಗೆ 47 ವರ್ಷ, ಆಕೆಗೆ 19 ವರ್ಷ. ಆ 47 ವರ್ಷದ ಅಂಕಲ್ಗೆ 19ರ ಯುವತಿ ಮೇಲೆ ಬಿದ್ದಿತ್ತು ಕಣ್ಣು. ನಿತ್ಯವೂ ಕಾಲ್ ಮಾಡಿ, ನೀನು ನನ್ನ ಮದುವೆ ಆಗಬೇಕು, ಇಲ್ದಿದ್ರೆ ನಾನು ಸರಿ ಇರಲ್ಲ ಅಂತ ಹೇಳಿ ನಿತ್ಯವೂ ಕರೆ ಮಾಡಿ ಕಿರುಕುಳ ಕೊಡ್ತಾ ಇದ್ದ. ಇದರಿಂದ ಮನನೊಂದ ಯುವತಿ ಇದೀಗ ಸೂಸೈಡ್ ಮಾಡಿಕೊಂಡು ಜೀವವನ್ನೇ ಬಿಟ್ಟಿದ್ದಾಳೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ವೀರಪಾಪುರ ತಾಂಡದ ನಿವಾಸಿ ವಂದನಾ ಸೂಸೈಡ್ ಮಾಡಿಕೊಂಡ ವಿದ್ಯಾರ್ಥಿ. ಗ್ರಾಮ ಪಂಚಾಯಿತಿ ಹೊರಗುತ್ತಿಗೆ ಸಿಬ್ಬಂದಿಯಾಗಿರುವ 47 ವರ್ಷದ ಕಿರಣ ಕಾರಬಾರಿ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ. ಮೃತ ವಂದನಾ ಜಿಮ್ಸ್ನ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಅಲ್ಲದೆ ಗದಗ್ನ ಬೆಟಗೇರಿಯ ವಸಂತಿ ಸಿಂಗ್ ಜಮಾದರ್ ಬಡಾವಣೆಯ ಸಮಾಜ ಕಲ್ಯಾಣ ಹಾಸ್ಟೆಲ್ನಲ್ಲಿ ಇದ್ದರು. ಆದರೆ ಈಕೆಗೆ 47 ವರ್ಷದ ಕಿರಣ ಎಂಬಾತ ಮದುವೆಯಾಗುವಂತೆ ಕಿರುಕುಳ ಕೊಡ್ತಾ ಇದ್ದ. ನಿತ್ಯವೂ ಫೋನ್ ಮಾಡಿ ಐ ಲವ್ ಯು, ಪ್ಲೀಸ್ ಲವ್ ಮೀ ಅಂತೆಲ್ಲ ಅಂಕಲ್ ಯುವತಿಯನ್ನ ಕಾಡ್ತಾ ಇದ್ದ. ಅಷ್ಟೇ ಅಲ್ಲ, ನೀನು ನನ್ನ ಮದುವೆ ಆಗದಿದ್ರೆ ಫೋಟೋಸ್ಗಳನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವುದಾಗಿ ಬ್ಲಾಕ್ಮೇಲ್ ಮಾಡಿದ್ದಾನೆ. ಈ ಕಿರುಕುಳ ತಾಳಲಾರದೆ ವಂದನಾ ತಾನಿದ್ದ ಹಾಸ್ಟೆಲ್ನಲ್ಲೇ ಫಿನೈಲ್ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಯುವತಿ ಸಾವನ್ನಪ್ಪಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.